ನಮಸ್ಕಾರ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ತೆಳುವಾಗಿ ಹೇಗೆ ಖಾರ ಪೊಂಗಲ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ನಾನು ನಿಮಗೆ ಇಲ್ಲಿ ತೋರಿಸಿರೋಂಥ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಹೆಸರು ಬೇಳೆನ ಹದವಾಗಿ ಹುರಿದಿಟ್ಕೊಳ್ಳಿ. ತದನಂತರ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡು ಎರಡನ್ನೂ ಸಪ್ರೇಟಾಗಿ ತೊಳೆದು ಒಂದು 20ರಿಂದ 25 ನಿಮಿಷ ಸಪ್ರೇಟಾಗಿ ನೆನೆಸಿಟ್ಕೊಳ್ಳಿ. ತದನಂತರ ಒಂದು ಬಾಣಲಿಯಲ್ಲಿ 3/4 ಇಡಿ ಆಗುವಷ್ಟು ಕಾಳುಮೆಣಸನ್ನ ತೊಗೊಂಡು ಹದವಾಗಿ ಹುರಿದು ಅದನ್ನು ಸಣ್ಣ ಮಿಕ್ಸಿ ಜಾರ್ನಲ್ಲಿ 1-2ರಂತೆ ಪುಡಿ ಮಾಡಿ ಇಟ್ಕೊಳ್ಳಿ. ತದನಂತರ ಒಂದು ದೊಡ್ಡ ಪಾತ್ರೆಯಲ್ಲಿ 1.25 ಲೀಟ್ರಷ್ಟು ನೀರನ್ನು ಹಾಕಿ ಅದು ಚೆನ್ನಾಗಿ ಕುದಿಬೇಕಾದ್ರೆ ಮೊದಲೇ ನೆನೆಸಿಟ್ಕೊಂಡಿರೋಂಥ ಹೆಸರುಬೇಳೆನ ಹಾಕಿ ಸಣ್ಣ ಉರಿಯಲ್ಲಿ ಒಂದು 20ರಿಂದ 25 ನಿಮಿಷ ಬೇಯಿಸ್ಕೊಳ್ಳಿ. ಅದು ಅದಕ್ಕೆ ಬೆಂದಾದ ನಂತರ ನಾವು ಮೊದಲೇ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕಿ ಅದ್ರ ಜೊತೆಗೆ 4 ಉದ್ದಿಗೆ ಸೀಳಿರೋಂಥ ಹಸಿಮೆಣಸಿನ್ಕಾಯಿ ಹಾಕಿ ಜೊತೆಗೆ ಪುಡಿ ಮಾಡಿಟ್ಕೊಂಡಿರೋಂಥ ಕಾಳುಮೆಣಸು, ಸ್ವಲ್ಪ ಇಂಗು, ಜೊತೆಗೆ ಸಣ್ಣದಾಗಿ ತುರಿದಿಟ್ಕೊಂಡಿರೋಂಥ ಸ್ವಲ್ಪ ಶುಂಠಿ ಹಾಕಿ ಚೆನ್ನಾಗಿ ಇನ್ನೊಂದು 20ರಿಂದ 25 ನಿಮಿಷ ಬೇಯಿಸ್ಕೊಳ್ಳಿ. ಅದಾದಮೇಲೆ ಅದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಅದಾದಮೇಲೆ ನಮಗೆ ಒಗ್ಗರಣೆಗೆ ಒಂದು 100ರಿಂದ 150 ಗ್ರಾಮ್ ತುಪ್ಪ ತೊಗೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿದ್ರೆ ಬಿಸಿ ಬಿಸಿಯಾದ ರುಚಿಯಾದ ಖಾರ ಪೊಂಗಲ್ ಸವಿಯಲು ಸಿದ್ಧ.